ವಿಡಿಯೋದಲ್ಲಿ ನಾವು ಕವಿ ಸೂರಂ ಎಕ್ಕುಂಡಿಯವರು ಬರೆದಿರುವ ಮಿಥಿಲೆ ಪದ್ಯದ ಸಾರಾಂಶ, ಅದರ ವಿವರಣೆಯ 2ನೇ ಭಾಗವನ್ನ ನೋಡೋಣ. ಇದು ಐಸಿಎಸ್ಸಿ ಕನ್ನಡ ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಒಂದು ಪದ್ಯ. ಮತ್ತೆ ಹೈಯರ್ ಕ್ಲಾಸಸ್ ಅವ್ರಿಗೂ ಕೂಡ ಈ ಪದ್ಯ ಇದೆ. ಸೊ ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಕೂಡ ಮಧ್ಯದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತೀನಿ. ಸೊ ಯಾರು ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರ್ತಾರಲ್ವಾ ಕನ್ನಡ, ಒಬ್ಬೊಬ್ಬರಿಗೆ ಮದರ್ ಟಂಗ್ ಕನ್ನಡ ಇಲ್ಲದೆ ಬೇರೆ ಭಾಷೆ ಆಗಿರುತ್ತೆ, ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈ ಎಕ್ಸ್ಪ್ಲನೇಷನ್ ಸ್ವಲ್ಪ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಈಗ ನೋಡೋಣ 2ನೇ ಭಾಗ. ಬಿಲ್ಲನೆತ್ತುವ ದಿವಸ ದೇಶವೇ ನೆರೆದಿತ್ತು, ರಾಮಭದ್ರನು ತಮ್ಮನೊಡನೆ ಬರಲು ದಾರಿಯುದ್ದಕ್ಕೂ ಹೂವ ಸುರಿಸಿದವು ಹೆಮ್ಮರವು, ದಿವ್ಯ ಮಂಗಲ ವಾದ್ಯ ಮೊಳಗುತ್ತಿರಲು. ಸೊ ಇದಕ್ಕಿಂತ ಮುಂಚೆ ನಾವು ಯಾವ ರೀತಿ ಮಿಥಿಲೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಒಂದು ಎಕ್ಸ್ಪ್ಲನೇಷನ್ ನೋಡಿದ್ವಿ ಈ ಪದ್ಯದಲ್ಲಿ. ಈಗ ಬಿಲ್ಲನೆತ್ತುವ ದಿವಸ ದೇಶವೇ ನೆರೆದಿತ್ತು, ಶಿವಧನುಸ್ಸು. ಸೊ ಜನಕ ಮಹಾರಾಜ ಏನ್ ಮಾಡ್ತಾನಂದ್ರೆ, ಸೀತೆಯ ಸ್ವಯಂವರದಲ್ಲಿ ಏನಾದ್ರೂ ಒಂದು ಕಾಂಪಿಟಿಷನ್ ಇಡ್ಬೇಕಲ್ಲ, ಅದಕ್ಕೆ ಸೀತೆ ಜನಕ ಮಹಾರಾಜನಿಗೆ ಒಂದು ವರವಾಗಿ ಶಿವಧನುಸ್ಸು ದೊರೆತಿರುತ್ತೆ. ಸೊ ಜನಕ ಮಹಾರಾಜ ಅದು ತುಂಬಾ ಸಾಮಾನ್ಯರು ಎತ್ತುವಂತಹ ಅದು ಬಿಲ್ಲು ಸಾಮಾನ್ಯರು ಎತ್ತುವಂತಹದ್ದಲ್ಲ. ಆದ್ರೆ ಒಂದು ಸಲ ಸೀತೆ ಏನೋ ಈ ರೀತಿ ಆಡುವಾಗ, ಏನೋ ಚಿಕ್ಕ ಮಗುವಾಗಿ ಆಡುವಾಗ ಆ ಬಿಲ್ಲನ್ನ ಎತ್ತು ಬಿಡ್ತಾಳೆ. ಸೊ ಜನಕ ಮಹಾರಾಜ ಅದನ್ನ ನೋಡಿ, ಆ ಸೀತೆ ಎಂತ ಅವಳು ಮಹಾಪುಣ್ಯವತಿ, ಅದಕ್ಕೆ ಆ ಬಿಲ್ಲನ್ನ ಎತ್ತೋದಕ್ಕಾಯ್ತು ಅಂತ ಅನ್ಕೋತಾನೆ. ಆದ್ರೆ ಈ ಸ್ವಯಂವರದಲ್ಲಿ ಏನು ಕಾಂಪಿಟಿಷನ್ ಏನು ಮಾಡೋಣ ಅಂದ್ರೆ, ಆ ಶಿವಧನಸ್ಸನ್ನ ಯಾರು ಎತ್ತಾರೋ ಅವರು ಆ ಕಾಂಪಿಟಿಷನ್ ನ ಮಾಡ್ತಾರೆ ಸೀತೆಯ ಸ್ವಯಂವರದಲ್ಲಿ. ಸೊ ಸೀತೆ ತನಗೆ ಬೇಕಾದವರನ್ನ ಆರಿಸ್ಕೋಬೇಕಾದ ಸಂದರ್ಭ ಸ್ವಯಂವರ. ಆವತ್ತಿನ ದಿನ ಬಿಲ್ಲನೆತ್ತುವ ದಿವಸ. ಸೊ ಬಿಲ್ಲನೆತ್ತೋದು ಒಂದು ದೊಡ್ಡ ಆವತ್ತಿನ ಒಂದು ಚಾಲೆಂಜ್. ಬಿಲ್ಲನೆತ್ತುವ ದಿವಸ ದೇಶವೇ ನೆರೆದಿತ್ತು. ಬಿಲ್ಲನೆತ್ತುವ ದಿನ ಬಂದೇ ಬಿಡ್ತು. ಆ ದಿನ ದೇಶವೇ ನೆರೆದಿತ್ತು. ದೇಶವೇ ನೆರೆದಿತ್ತು ಅಂದ್ರೆ ಬೇರೆ ಬೇರೆ ದೇಶಗಳಿಂದ ರಾಜಕುಮಾರರು, ರಾಜರು ಮತ್ತೆ ಪ್ರಜೆಗಳು ಎಲ್ರು ನೋಡೋದಕ್ಕೆ ಬಂದಿದ್ರು. ನೆರೆದಿತ್ತು, ಎಲ್ಲ ಅಲ್ಲಿ ಬಂದಿದ್ರು. ಎಲ್ಲಿ? ಮಿಥಿಲೇನಲ್ಲಿ. ರಾಮಭದ್ರನು ತಮ್ಮನೊಡನೆ ಬರಲು, ರಾಮನು ತನ್ನ ತಮ್ಮನಾದ ಯಾರೋ ತಮ್ಮನು ಲಕ್ಷ್ಮಣನೊಡನೆ ಬರ್ತಾನೆ. ದಾರಿಯುದ್ದಕ್ಕೂ ಹೂವ ಸುರಿಸಿದವು ಹೆಮ್ಮರವು. ದಾರಿಯುದ್ದಕ್ಕೂ ಇವರು ಬರುವಾಗ, ರಾಮ ಲಕ್ಷ್ಮಣ ಬರುವಾಗ ದಾರಿಯುದ್ದಕ್ಕೂ ಹೆಮ್ಮರ ಅಂದ್ರೆ ಹಿರಿದಾದ ಮರ, ದೊಡ್ಡದಾದ ಮರಗಳು ಹೂವನ್ನ ಸುರಿಸ್ತವೆ. ಯಾಕಂದ್ರೆ ರಾಮ ಲಕ್ಷ್ಮಣ ಇವರು ಅವರ ಒಂದು ಅಂದ್ರೆ ಅವರ ಕ್ಯಾರೆಕ್ಟರ್ ಆತರ ತುಂಬಾ ಒಳ್ಳೆಯ ರಾಜ. ನಾವು ಈಗ ಅವರನ್ನ ದೇವರ ರೀತಿ ನಾವು ಪೂಜೆ ಮಾಡ್ತೀವಿ, ಆದ್ರೆ ಆಗಿನ ಅವರ ಆಡಳಿತ ಆ ರೀತಿ ಇತ್ತು, ದೇವರ ರೀತಿ ಅವರು ನಡ್ಕೋತಾ ಇದ್ರು. ಮತ್ತೆ ದಿವ್ಯ ಮಂಗಲವಾದ್ಯ ಮೊಳಗುತ್ತಿರಲು. ಸೊ ದಿವ್ಯ ಮಂಗಲವಾದ್ಯ ಈ ರೀತಿಯಾದ ಒಂದು ಆಡಂಬರದ ಯಾವ್ದಾದ್ರು ಫಂಕ್ಷನ್ ಆದಾಗ ದಿವ್ಯ ಮಂಗಲವಾದ್ಯಗಳು ಮೊಳಗುತ್ತೆ. ಬಿಲ್ಲ ಎತ್ತುವ ದಿವಸ ದೇಶವೇ ನೆರೆದಿತ್ತು. ಸೊ ದ ಡೇ ಆನ್ ವಿಚ್ the bow, Shiva bow, right? Shiva Dhanasu. So they have to pick up all these kings and prince. They have to pick up whoever picks up the bow, they are eligible to get married to Sita and the challenge. So that day had come. So everybody has gathered. ರಾಮಭದ್ರನು ತಮ್ಮನೊಡನೆ ಬರಲು. ತಮ್ಮ ಯಾರು? Who is brother of Rama is Lakshmana. Both of them, they came to Mithila for this competition. So when they came, what happened? The giant trees poured flowers along the way where Rama and Lakshmana walked. Okay, so and as it was an auspicious day, there were musical instrument, auspicious musical instrument. Mangalavadya means a kind of music like this. It will be, you must have heard in all the functions. So it will be like this. Mangalavadya means this. This is the Mangalavadya, like this. Nadaswara we call Nadaswara and Dolu. So usually in those functions we use that.
ಹೃದಯ ತಟ್ಟೆಗಳಲ್ಲಿ ಕಣ್ಣಿನಾರತಿ ಎತ್ತಿ ಮಿಥಿಲೆ ಸಂಭ್ರಮದಿಂದ ಎದುರುಗೊಂಡು ವೈದೇಹಿಯನ್ನು ಬಯಸಿ ಬಂದ ರಾಜರ ಆಸೆ ಶಿವನ ಬಿಲ್ಲಿನ ಜೊತೆಗೆ ತುಂಡು ತುಂಡು. ಹೃದಯ ತಟ್ಟೆಗಳಲ್ಲಿ ಕಣ್ಣಿನಾರತಿ ಎತ್ತಿ ಅಂದ್ರೆ ಹೃದಯನ ತಟ್ಟೆ ರೀತಿ ಮಾಡ್ಕೊಂಡು ಆರತಿ ಎತ್ತೋದಕ್ಕೆ ತಟ್ಟೆ ರೀತಿ ಮಾಡ್ಕೊಂಡು ಕಣ್ಣಿನಿಂದ ಆರತಿ ಎತ್ತಿ ಯಾರು ಆರತಿ ಎತ್ತಿದ್ದು? ಮಿಥಿಲೆ. ಅಂದ್ರೆ ಮಿಥಿಲೆಯ ಜನ. ಮಿಥಿಲೆ ಸಂಭ್ರಮದಿಂದ ಎದುರುಗೊಂಡು ಅಂದ್ರೆ ಸಂಭ್ರಮದಿಂದ ಎಲ್ಲರನ್ನೂ ಆಹ್ವಾನಿಸಿ ಎದುರುಗೊಂಡು ವೈದೇಹಿಯನ್ನು ಬಯಸಿ ಬಂದ. ವೈದೇಹಿ ಅಂದ್ರೆ ಯಾರು? ವೈದೇಹಿ ಅಂದ್ರೆ ಸೀತಾದೇವಿ. ಸೀತಾದೇವಿನ ಮದುವೆ ಮಾಡ್ಕೋಬೇಕು ಅಂತ ಬಂದ ರಾಜರ ಆಸೆ ಏನಾಯ್ತು? ಶಿವನ ಬಿಲ್ಲಿನ ಜೊತೆ ತುಂಡು ತುಂಡು. ಶಿವನ ಬಿಲ್ಲನ್ನ ಯಾರು ಎತ್ತೋದಕ್ಕೋಗಿ, ರಾಮ ಎತ್ತೋದಕ್ಕೋಗಿ ಅದು ಕಟ್ಟೋದಕ್ಕೆ ಹೋಗ್ತಾನೆ, ದಾರ ಕಟ್ಟೋದಕ್ಕೆ ಹೋದಾಗ ಅದು ತುಂಡು ತುಂಡಾಗೋಗುತ್ತೆ, ಪೀಸ್ ಆಗೋಗುತ್ತೆ. ಸೊ ಇವರ ಆಸೆ, ಬೇರೆ ರಾಜರು ಬಂದಿರ್ತಾರಲ್ಲ, ಸೀತೆ ಒಳ್ಳೆ ತುಂಬಾ ಬ್ಯೂಟಿಫುಲ್ ಲೇಡಿ, ಸೊ ಸೀತೆನ ಮದುವೆ ಮಾಡ್ಕೋಬೇಕು ಅಂತ ಬಂದ ಈ ರಾಜರ ಆಸೆ ಎಲ್ಲ ಚೂರು ಚೂರು ಆಗೋಯ್ತು ಅಂತ ಸುರಮೇಕುಂಡಿ ಅವರು ಹೇಳ್ತಾ ಇದ್ದಾರೆ. ಸೊ ಹಿಯರ್ ವಾಟ್ ಇಸ್ ಸುರಮೇಕುಂಡಿ is telling? ಹೃದಯ ತಟ್ಟೆಗಳಲ್ಲಿ, so the people of Mithile, how they welcomed this Swayamvara was like making their heart as this plate, okay, this aarti plate, and eyes as fire. This fire will be their eyes. They welcomed the people for Swayamvara in that way. ಮಿಥಿಲೆ ಸಂಭ್ರಮದಿಂದ ಎದುರುಗೊಂಡು ದೇ ವೆಲ್ಕಮ್. ವೈದೇಹಿಯನ್ನು ಬಯಸಿ ಬಂದ ರಾಜರ ಆಸೆ, ದ ಆಂಬಿಷನ್ ಆಫ್ ಮ್ಯಾರಿಯಿಂಗ್ ಸೀತಾ ಆಫ್ ದೀಸ್ kings, the prince from many other countries who had come. It became peace. The ambition it became pieces along with the Shiva bow. So here you see Shiva bow. As soon as Rama lifted and he tried tying this thread, okay, so it got broken. As it broken, all these kings and all whatever their ambition also broke. ಸುರಿದ ಮಂತ್ರಾಕ್ಷತೆಯು ಸುತ್ತ ಜಯ ಜಯಕಾರ. ರಾಮಭದ್ರಗೆ ಕಮಲಮಾಲೆ ಹಾಕಿ ಬದಿಗೆ ನಿಂತಳು ಸೀತೆ. ಜನಕರಾಜನ ಭಾಗ್ಯ ಲೋಕಗಳ ಹರ್ಷವೇ ಹರಿಯುತುಕ್ಕಿ. ಸುರಿದ ಮಂತ್ರಾಕ್ಷತೆಯು ಸುತ್ತ ಜಯ ಜಯಕಾರ ಅಂದ್ರೆ ಮಂತ್ರಾಕ್ಷತೆ, ಈ ರಾಮ ಬಿಲ್ಲನ್ನ, ಶಿವಧನಸ್ಸನ್ನ ಯಾವಾಗ ಮುರಿತನೋ ಆಗ ಮಂತ್ರಾಕ್ಷತೆ, ಅಕ್ಷತೆ ಕಾಳು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು, ಅಕ್ಕಿನ ಅರಿಶಿಣದಲ್ಲಿ ನೆನೆಸಿದ ಅರಿಶಿಣದಲ್ಲಿ ಸ್ವಲ್ಪ ಕಲರ್ ಮಾಡ್ತಾರೆ, ಆ ಅಕ್ಕಿನ ಎಲ್ಲೋ ಕಲರ್ ಮಾಡ್ತಾರೆ. ಆಗಬಹುದು ನಾವು ಮದುವೆಗಳಲ್ಲೆಲ್ಲ ಅದನ್ನ ಹಾಕ್ತಿವಿ, ಮದುವೆಗಳಲ್ಲಿ ಹಾಕ್ತಿವಿ. ಯಾರಿಗಾದ್ರೂ ಆಶೀರ್ವಾದ ಮಾಡ್ಬೇಕಂದ್ರೆ ದೊಡ್ಡವರು ಅಕ್ಷತೆ ಕಾಳನ್ನ ಹಾಕ್ತಾರೆ. ಪೂಜೆ ಮಾಡುವಾಗ ದೇವರಿಗೆ ಹಾಕ್ತಿವಿ. ಸೊ ಮಂತ್ರಾಕ್ಷತೆ ಅಂತೀವಿ. ನಾವು ಒಳ್ಳೇದಾಗ್ಲಿ ಅಂತ ನಾವು ಬಯಸೋದು, ಒಂದು ಆಶೀರ್ವಾದ ಇಲ್ಲ ಬಯಸೋದು. ಸುರಿದ ಮಂತ್ರಾಕ್ಷತೆಯು, ಎಲ್ರು ಮಂತ್ರಾಕ್ಷತೆ ಹಾಕಿದ್ರು, ಜಯ ಜಯಕಾರ ಹಾಕಿದ್ರು. ರಾಮನಿಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ ಅಂದೆ. ರಾಮ ಭದ್ರಗೆ ಕಮಲಮಾಲೆ ಹಾಕಿ, ರಾಮಭದ್ರನಿಗೆ ಕಮಲಮಾಲೆ, ಕಮಲದಿಂದ ಮಾಡಿದ ಮಾಲೆಯನ್ನ ಹಾಕಿ ಬದಿಗೆ ನಿಂತಳು. ಒಂದು ಸೈಡ್ಗೆ ಬಂದು ನಿಂತಳು ಸೀತೆ, ಮಾಲೆ ಹಾಕಿದಾದ್ಮೇಲೆ. ಅದು ಸ್ವಯಂವರ ಅಲ್ಲ, ತನಗೆ ಯಾರು ಇಷ್ಟ ಆಗ್ತಾರ ಅಂದ್ರೆ ಫಸ್ಟ್ ಎಲಿಜಿಬಿಲಿಟಿ ಬಂದು ಶಿವಧನಸ್ಸು ಮುರಿಯುದು. ಸೊ ರಾಮ ಒಬ್ಬನು ಮಾತ್ರ ಶಿವಧನಸ್ಸು ಮುರಿತಾನೆ. ಆಗ ಸೀತೆ ಕಮಲ ಮಾಲೆ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಬಂದು ನಿಂತ್ಕೋತಾಳೆ. ಜನಕರಾಜನ ಭಾಗ್ಯ ಲೋಕಗಳ ಹರ್ಷವೇ ಹರಿಯುತುಕ್ಕಿ. ಇದು ಜನಕರಾಜನ ಒಂದು ಭಾಗ್ಯ, ತನ್ನ ಮಗಳ ಮದುವೆ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಲೋಕಗಳ ಹರ್ಷವೇ ಹರಿಯುತುಕ್ಕಿ. ಅಲ್ಲಿ ಬೇರೆ ಬೇರೆ ಲೋಕಗಳಿಂದ ಬಂದಿರೋ ಎಲ್ರಿಗೂ ತುಂಬಾ ಸಂತೋಷ ಆಯ್ತು, ಹರಿಯೋ ರೀತಿ ಸಂತೋಷ ಆಯ್ತು. ನದಿ ಹರಿಯುತ್ತಲ್ಲ ಆ ರೀತಿ ಸಂತೋಷ ಆಯ್ತು, ಹರಿಯಿತು. ಉಕ್ಕಿ ಉಕ್ಕಿ ಹರಿಯುವ ಅಂದ್ರೆ ಕೆಪಾಸಿಟಿಗಿಂತ ಇನ್ನೂ ಜಾಸ್ತಿ ಹರಿತಾ ಇರೋ ಆ ರೀತಿ ಹರ್ಷ ಅಂದ್ರೆ ಆನಂದ, ಸಂತೋಷ ಆಯ್ತು. Yeah, so here people gathered around around, and they poured sacred rice grain and hailing to Sita and Rama. Okay, then Sita, she put garland of lotus. Okay, here I have not got that picture, okay, but it's a garland of lotus. This is not garland of lotus. Okay, then Sita put garland of lotus to Rama, and she stood just next to him beside. Okay, it's luck of Janaka. He is carrying out the marriage of his daughter.
Okay, and also it's happiness of, we call three worlds, right? Patala, Akashaloka, Pataloka, Bhuloka. Okay, there were many people gathered. Okay, so they were all very happy. The happiness was flooding. ಮಗಳ ಮನೆ ತುಂಬಿಸುತ್ತಾ ಬೀಳ್ಕೊಡಲು ಜನಕನು ಹನಿ ತುಂಬಿದವು, ಹನಿ ದುಂಬಿದವು, ದುಂಬಿದವು ಇಲ್ಲ ತುಂಬಿದವು, ಹನಿ ದುಂಬಿದವು ಮಿಥಿಲೆಯ ಹೃದಯ ಕಣ್ಣು. ಮಗಳೇ ಮಂಗಲವಿರಲಿ ಎಂದು ಉಡುಗೊರೆ ಇತ್ತ ಬಂಗಾರದ ಕರಡಿಗೆ ತುಂಬಾ ಹೊಲದ ಮಣ್ಣು. ಮಗಳ ಮನೆ ತುಂಬಿಸುತ್ತಾ ಮದುವೆ ಆಯ್ತು. ಮಗಳ ಮನೆ ತುಂಬಿಸೋದು, ಬೀಳ್ಕೊಡಲು, ಮನೆ ತುಂಬಿಸೋದು ಅಂದ್ರೆ ಗಂಡನ ಮನೆಗೆ ಹೆಣ್ಣನ್ನ ಕೊಟ್ಟಾಗ ಅವರ ಮನೆನ ತುಂಬಿಸೋದು ಅಂದ್ರೆ ಅವ್ರ ಮನೆನ ಬೆಳಗ್ತಾಳೆ. ನಮ್ಮ ಮನೆಯ ಮಗಳು ಹೋಗಿ ಅವ್ರ ಮನೆನ ಬೆಳಗ್ತಾಳೆ, ಮನೆ ತುಂಬಿಸೋದು ಅಂತ ಹೇಳ್ತೀವಿ. ಬೀಳ್ಕೊಡಲು ಅಂದ್ರೆ ಅವರಿಗೆ ಇನ್ನ ಅಂದ್ರೆ ಇನ್ನು ಗಂಡನ ಮನೆಗೆ ಹೋಗೋದಲ್ವಾ, ಅವನ್ನ ಬೀಳ್ಕೊಡಲು ಜನಕನು ಹನಿ ತುಂಬಿದವು, ಯಾರ ಹನಿ ತುಂಬಿ ಬಂದವು ಎಲ್ಲಿ? ಮಿಥಿಲೆಯ ಹೃದಯ ಮತ್ತೆ ಕಣ್ಣು. ಮಿಥಿಲೆಯ ಜನ, ಸೀತೆ ಮತ್ತೆ ಮಿಥಿಲೆಯ ಜನ, ಅವರ ಹೃದಯ ಮತ್ತೆ ಕಣ್ಣಿನ ತುಂಬಾ ಹನಿ ತುಂಬಿದವು. ಅವರು ಕಣ್ಣೀರು ತುಂಬಿಕೊಂಡ್ರು ತಮ್ಮ ಕಣ್ಣಿನ ತುಂಬಾ, ಮಿಥಿಲೆಯ ಜನ. ಯಾಕಂದ್ರೆ ಇಷ್ಟು ದಿನ ಸೀತೆ ಅವರ ಮನೆಯಲ್ಲಿ ಬೆಳೆದವಳು, ಅಂದ್ರೆ ಪ್ರತಿದಿನ ನೋಡ್ತಾ ಇರ್ತಾರಲ್ಲ. ಈಗ ಬೇರೆಯವರ ಮನೆಗೆ ಮದುವೆ ಮಾಡ್ಕೊಂಡು ಬೇರೆಯವರ ಮನೆಗೆ ಹೋಗ್ತಾ ಇದ್ದಾಳೆ, ಅದಕ್ಕೆ ಅವರ ಕಣ್ಣಿನ ತುಂಬಾ ಹನಿ ತುಂಬಿದವು. ಮಗಳೇ ಮಂಗಲವಿರಲಿ ಎಂದು ಉಡುಗೊರೆ ಇತ್ತ ಬಂಗಾರದ ಕರಡಿಗೆ ತುಂಬಾ ಹೊಲದ ಮಣ್ಣು. ನಿನಗೆ ಒಳ್ಳೇದಾಗ್ಲಿ, ಮಂಗಳ ಅಂದ್ರೆ ಒಳ್ಳೇದಾಗ್ಲಿ ಅಂತ ಉಡುಗೊರೆ ಕೊಟ್ರು ಜನಕರಾಜರು ತಮ್ಮ ಮಗಳಿಗೆ. ಏನು? ಬಂಗಾರದ ಒಂದು ಪೆಟ್ಟಿಗೆ. ಕರಡಿಗೆ ಅಂದ್ರೆ ಒಂದು ಪೆಟ್ಟಿಗೆ. ಅದ್ರ ತುಂಬಾ ಏನಿತ್ತು? ಅದ್ರ ತುಂಬಾ ಹೊಲದ ಮಣ್ಣು. ಸೊ ಹೊಲದ ಮಣ್ಣು, ಜನಕ ರಾಜನ ಆ ಮಿಥಿಲೆ ರಾಜ್ಯದ ಹೊಲದ ಮಣ್ಣಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇತ್ತು. ಸೊ ಹೊಲದ ಮಣ್ಣನ್ನ ಉಡುಗೊರೆಯಾಗಿ ಕೊಟ್ಟ ಜನಕ ಮಹಾರಾಜ ಸೀತೆಗೆ. ಸೊ ಮಗಳನ್ನ ಮನೆ ತುಂಬಿಸೋದು. ಸೊ ಜನಕ ಈಸ್ ಸೆಂಡಿಂಗ್ ಆಫ್ ಸೀತಾ ಆಫ್ಟರ್ ಹರ್ ಮ್ಯಾರೇಜ್ ಟು ಹರ್ ಹಸ್ಬೆಂಡ್ Rama's house. So when they are sending off, okay, obviously the people of Mithila, all the people of Mithila, and even the father and Sita also. Sita we call Mithile also, they used to call. So their heart and eyes are filled with water, tears. Okay, so it's filled with tears. Then Sita is also feeling that. Janaka Maharaja is telling, God bless you, daughter. Okay, Mangalavagali. Good wishes for you, my daughter. And he blessed and he gave a gift to Sita. What gift he gave? In a golden box, he gave something full of golden box full of mud. That is Mithile's mud. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನೆಲೆದು ನೋಡಿ ಬರುವೆ. ರಾಮಭದ್ರನ ಕಥೆಯ ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣು ತರುವೆ. ಸೊ ಸಮ್ಡೇ, ಎಂದಾದರೂ ಒಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯನ್ನೆಲ್ಲ ಅಲೆದು, ಮಿಥಿಲೆಯ ಬೀದಿ ಬೀದಿಯನ್ನೆಲ್ಲ ಅಲೆದು ರಾಮಭದ್ರನ ಕಥೆನ ಹಾಡಿ, ಅಂದ್ರೆ ರಾಮ ಸೀತೆ ಇವರ ಕಥೆನ ಹಾಡಿ, ರಾಮಾಯಣದ ಕಥೆಯನ್ನ ಹೇಳಿ, ಒಂದು ಬಾಕ್ಸ್ ಅಲ್ಲಿ, ಒಂದು ಕರಡಿಗೆಯಲ್ಲಿ, ಒಂದು ಡಬ್ಬದಲ್ಲಿ ನಾನು ಜನಕರಾಜನ ಹೊಲ ಇದೆ ಅಲ್ವಾ, ಆ ಮಣ್ಣನ್ನು ನಾನು ತಗೋಬರ್ತೀನಿ. ಅಂದ್ರೆ ಆ ಮಣ್ಣಿನಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ. ಸೊ ಸಮ್ ಡೇ ಐ ವಿಲ್ ಗೋ ಟು ಮಿಥಿಲೆ to visit and I'll roam around all the streets of Mithile and I'm going to sing the story of Lord Rama. And also in a box I'm going to get the mud of whose field? Janaka king's this field, that field belonging to Janaka king. So mud from there, I'm going to get the mud from there. So this is the end of the poem Mithile. So if you have any doubts, please write in the comment section.